ಶ್ರೀ ಗುರುಭ್ಯೋ ನಮಃ. ಆನಂದ ರಾಮಾಯಣದ ಮನೋಹರ ಕಾಂಡದ 4ನೇ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಅಲ್ಲಿ ಕಾಟಕೋಪನಿಷತ್ತಿನಲ್ಲಿ ಬಂದಂಥ ಕೆಲವು ಸಂಗತಿಗಳನ್ನು, ತಾತ್ವಿಕ ಸಂಗತಿಗಳನ್ನು ಆನಂದ ರಾಮಾಯಣ ಬೇರೆ ಶಬ್ದಗಳಿಂದ ಸೆರೆ ಹಿಡಿದಿತ್ತು. 5ನೇ ಸರ್ಗದಲ್ಲಿ ಕೂಡ ಅದೇ ಅಷ್ಟೋತ್ತರ ಶತ ರಾಮಲಿಂಗತೋ ಭದ್ರ, ಅಷ್ಟೋತ್ತರ ಸಹಸ್ರ ರಾಮಲಿಂಗತೋ ಭದ್ರ ಇತ್ಯಾದಿಗಳ ವರ್ಣನೆ ಅಲ್ಲಿ ಕೇಳಿ ಬರ್ತದೆ. ಆ ಮಂಡಲವನ್ನು ನೆಲದ ಮೇಲೆ ಚಿತ್ರಣ ಮಾಡಬೇಕು. ನೆಲವನ್ನೆಲ್ಲ ಶುದ್ಧೀಕರಣ ಮಾಡಿ ಅಲ್ಲಿ ಗೋಮಯವನ್ನು ಸಾರಿಸಿ ಆ ಮಂಡಲವನ್ನು ಚಿತ್ರಣ ಮಾಡೋದು ಒಂದು ಪದ್ಧತಿ. ಅಥವಾ ಪಟ್ಟ ಕೂಲಕ್ಕೆ ಒಂದು ಮಡಿಯನ್ನು, ಪಟ್ಟೆ ಮಡಿಯನ್ನು ನೆಲದ ಮೇಲೆ ಹಾಕಿ ಅದರ ಮೇಲೆ ಕೂಡ ಈ ಮಂಡಲವನ್ನು ಚಿತ್ರಣ ಮಾಡಬಹುದು ಅಂತ ಹೀಗೆ ಹೇಳ್ತಾರೆ. ಅಥವಾ ಲೇಖಯತ್ ಪತ್ರೆ, ಪತ್ರವನ್ನು, ಎಲೆಗಳನ್ನು ನೆಲದ ಮೇಲೆ ಹಾಕಿ ಅದರ ಮೇಲೆ ಕೂಡ ಇದನ್ನು ಮಾಡಬಹುದು ನಾವು. ಭೂರ್ಜ ಪಾತ್ರೆ ವಿಲಿಖಿತಂ ವಿಶೇಷ ಸಿದ್ಧಿದಂ ನೃಣಾಂ, ಭೂರ್ಜ ಅನ್ನುವಂಥ ಒಂದು ಎಲೆ, ಅದನ್ನಾದರೂ ತಂದು ಅದರ ಮೇಲೆ ಹಾಕಬಹುದು, ವಸ್ತ್ರದ ಮೇಲೆ ಹಾಕಬಹುದು. ಕರ್ತವ್ಯಂ ಚಿತ್ರ ತಂತುವಿಹಿ ವಿನಾ ಆಸನೇನ ಯಾ ಪೂಜಾ ಸಾ ಪೂಜಾ ನಿಷ್ಫಲ ಭವೇ. ಆಸನ ಅಂದರೆ ಮಂಡಲ, ನಾವು ಕೂತ್ಕೊಳ್ಳುವಂಥ ಆಸನ ಅಲ್ಲ, ದೇವರ ಪೀಠವನ್ನು ಇಡುವಂಥ ಆಸನ ಮಂಡಲ ಏನಿದೆ ಅದು ಇಲ್ಲದೆ ಮಾಡಿದರೆ ಆ ಪೂಜೆ ವ್ಯರ್ಥ ಆಗ್ತದಂತೆ. ಅದಕ್ಕಾಗಿ ಅಲ್ಲಿ ರಂಗೋಲಿ ಇತ್ಯಾದಿಗಳನ್ನು ಹಾಕೋದು. ದೊಡ್ಡ ದೊಡ್ಡ ಮಂಡಲಗಳನ್ನು ಅಲ್ಲದೇ ಇದ್ರೂ ಪ್ರತಿನಿತ್ಯ ದೇವರ ಪೂಜಾ ಸಮಯದಲ್ಲಿ ಸಾಧಾರಣವಾದಂಥ ರಂಗೋಲಿಗಳನ್ನಾದರೂ ಅಲ್ಲಿ ಹಾಕೋದು ಆ ದೃಷ್ಟಿಯಿಂದಲೇ ಬಳಕೆಗೆ ಬಂದಿದೆ. ರಾಮಭದ್ರಾಸನೆ ಪೂಜಾ ಸಾ ಪೂಜಾ ಅತಿ ಫಲಪ್ರದ. ಯದ್ರಾಮ ಪರಂ ಕರ್ಮ ತತ್ತಚ್ಚ ದ್ವಿಜಪುಂಗವೈಹಿ ರಾಮಾಸನ ಸ್ಥಿತಂ ರಾಮಂ ಪುರಸ್ಕೃತ್ಯ ಸಮಾರಭೇತ್ ರಾಮಭದ್ರಾಸನೈಹಿ ಹೀನಂ ಯತ್ಕರ್ಮ ತಚ್ಚ ನಿಷ್ಫಲಂ ತಸ್ಮಾದೇವಂ ಸ್ವಮೈವೇತ ಕರ್ತವ್ಯಂ ರಾಮಪೂಜನೆ. ಹೀಗೆ ಆ ಆಸನಗಳನ್ನು ಸಾಧ್ಯವಾದಷ್ಟು ನಿಯಮಪೂರ್ವಕವಾಗಿ ಅದನ್ನು ಚಿತ್ರಣ ಮಾಡೋದನ್ನು ಗಮನದಲ್ಲಿಟ್ಕೊಳ್ಬೇಕು. ರಾಮಲಿಂಗಾತ್ಮಕಂ ಯೋಗ್ಯಂ ಶ್ರೀವಿಷ್ಣೋರ್ ಅರ್ಹಣಸ್ಯ ಚ ಪೂಜನೆ ತ್ವೇಕ ಏವಾತ್ರ ತದ್ವಿಸ್ತಾರೇಣ ಕಥ್ಯತೆ. ಈ ಮಂಡಲಗಳನ್ನು ಹಾಕಿ ಪೂಜೆ ಮಾಡೋದೇನಿದೆ ಅದು ಮಹಾಫಲದಾಯಕ ಅಂತ ಹೀಗೆ ವರ್ಣನೆ ಜೊತೆಗೆ 5ನೇ ಸರ್ಗ ಅಲ್ಲಿಗೆ ಮುಕ್ತಾಯವನ್ನು ಕಾಣ್ತದೆ. ಮುಂದೆ 6ನೇ ಸರ್ಗದಲ್ಲಿ ಆ ರಾಮತೋ ಭದ್ರ ಮಂಡಲದಲ್ಲಿ ದೇವತೆಗಳನ್ನು, ಯಾವ್ಯಾವ ದೇವತೆಗಳನ್ನು ಸ್ಥಾಪನೆ ಮಾಡಬೇಕು, ಯಾವ್ಯಾವ ದೇವತೆಗಳನ್ನು ಆವಾಹನೆ ಮಾಡಬೇಕು ಅನ್ನೋದ್ರದ್ದೆಲ್ಲ ವರ್ಣನೆ ಇದೆ. ಪ್ರಾಣಾನಾಯಮ್ಯ ದೇಶಕಾಲವು ಸ್ಮೃತ್ವ ರಾಮತೋ ಭದ್ರ ದೇವತಾ ಸ್ಥಾಪನಂ ವಾ ರಾಮಲಿಂಗತೋ ಭದ್ರ ದೇವತಾ ಸ್ಥಾಪನಂ ವಾ ರಾಮನಾಮತೋ ಭದ್ರ ದೇವತಾ ಸ್ಥಾಪನಂ ವಾ ಕರಿಷ್ಯೇತಿ ಸಂಕಲ್ಪ್ಯ. ಬ್ರಹ್ಮಜ್ಞಾನಂ ಮೊದಲಾದಂಥ ವೇದ ಮಂತ್ರಗಳ ಮೂಲಕವಾಗಿ ಅದರಲ್ಲಿ ಬ್ರಹ್ಮನನ್ನ ಮೊದಲು ಆವಾಹನೆ ಮಾಡಬೇಕು. ಈಶಾನ್ಯ ದಿಕ್ಕಿನಲ್ಲಿ ಈಶಾನಂ ಅನ್ನುವಂಥ ವೇದ ಮಂತ್ರವನ್ನು ಉಚ್ಚಾರ ಮಾಡ್ತಾ ಈಶಾನನನ್ನ, ಈಶ್ವರನನ್ನು ಆವಾಹನೆ ಮಾಡಬೇಕು. ಇಂದ್ರನನ್ನ ಪೂರ್ವ ದಿಕ್ಕಿನಲ್ಲಿ, ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿದೂತಂ ಅನ್ನುವಂಥ ಒಂದು ಮಂತ್ರವನ್ನು ಉಚ್ಚಾರ ಮಾಡ್ತಾ ಅಗ್ನಿಯನ್ನು ಆವಾಹನೆ ಮಾಡಬೇಕು. ಹೀಗೆ ಆಯಾ ದೇವತೆಗಳಿಗೆ ಸಂಬಂಧಪಟ್ಟಂಥ ಎಲ್ಲ ದಿಕ್ಕುಗಳಲ್ಲಿ ನಿವೃತ್ತಿ, ವಾಯು, ಯಮ, ವರುಣ ಮೊದಲಾದಂಥ ದೇವತೆಗಳನ್ನು ಆಯಾ ದಿಕ್ಕಿನಲ್ಲಿ ಆವಾಹನೆ ಮಾಡಬೇಕು. ಈಶಾನ ಇಂದ್ರ ಮಧ್ಯೆ, ಇದನ್ನು ಗಮನಿಸಬೇಕು. ಅದನ್ನು ಈ ಆನಂದ ರಾಮಾಯಣ ನಮಗೆ ಗೊತ್ತಿರುವಂಥವು 4 ದಿಕ್ಕುಗಳು: ಪೂರ್ವ, ಪಶ್ಚಿಮ, ಪೂರ್ವ, ದಕ್ಷಿಣ, ಪಶ್ಚಿಮ, ಉತ್ತರ ಅಂತೇಳಿ. ಉಪದಿಕ್ಕುಗಳು ಇವೆ: ನೈಋತ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ, ಈಶಾನ್ಯ ಅಂತ. ಈ ಆನಂದ ರಾಮಾಯಣ ಮತ್ತಷ್ಟು ಸೂಕ್ಷ್ಮವಾಗಿ ಈಶಾನ್ಯ ದಿಕ್ಕು ಮತ್ತು ಪೂರ್ವ ದಿಕ್ಕಿನ ನಡುವೆ, ಪೂರ್ವ ದಿಕ್ಕು ಮತ್ತು ಉತ್ತರ ದಿಕ್ಕಿನ ನಡುವೆ ಈಶಾನ್ಯ ದಿಕ್ಕು, ಆ ಈಶಾನ್ಯ ಮತ್ತು ಪೂರ್ವಗಳ ನಡುವೆ ಮತ್ತೆ ಯಾರನ್ನು ಧ್ಯಾನ ಮಾಡಬೇಕು, ಯಾರನ್ನು ಆವಾಹನೆ ಮಾಡಬೇಕು ಇತ್ಯಾದಿ ಸಂಗತಿಗಳನ್ನು ಅದು ಮತ್ತಷ್ಟು ವಿಸ್ತಾರವಾಗಿ ಹೇಳಿದೆ. ಸೋಮ ಈಶಾನ ಮಧ್ಯೆ ಭದ್ರೆ ನಮಸ್ತೆ ರುದ್ರ ಅನ್ನುವಂಥ ಮಂತ್ರದಿಂದ ಶಂಭುವನನ್ನ ಅಲ್ಲಿ ಆವಾಹನೆ ಮಾಡಬೇಕು. ಈಶಾನ ಇಂದ್ರ ಮಧ್ಯೆ, ಇಂದ್ರ ಅಂದರೆ ಪೂರ್ವ ದಿಕ್ಕು, ಈಶಾನ ಅಂದರೆ ಈಶಾನ್ಯ ದಿಕ್ಕು, ಅವುಗಳೆರಡರ ನಡುವೆ ಆ ಕೃಷ್ಣೇನ ರಜಸ ವರ್ತಮಾನ ಅನ್ನುವಂಥ ಮಂತ್ರದಿಂದ ಸೂರ್ಯನನ್ನ, ವೇದದ ಅಧಿಪತಿಯಾದಂಥ ಭಾನುವನ್ನು ಅಲ್ಲಿ ಆವಾಹನೆ ಮಾಡಬೇಕು. ಇಂದ್ರಾಗ್ನಿ ಮಧ್ಯೆ, ಪೂರ್ವ ಮತ್ತು ಆಗ್ನೇಯ ದಿಕ್ಕಿನ ನಡುವೆ ಅಲ್ಲಿ ಆವಾಹನೆ ಮಾಡುವಂಥದ್ದು ವರ್ಣನೆ ಇದೆ, ಅಶ್ವಿನಿ ಕುಮಾರರನ್ನ. ಅಗ್ನಿ ಯಮ ಮಧ್ಯೆ, ಆಗ್ನೇಯ ದಿಕ್ಕು ಮತ್ತು
ದಕ್ಷಿಣ ದಿಕ್ಕುಗಳ ನಡುವೆ ಸಪೈತ್ರಿಕಾನ್ ದೇವಾನ್ ಆವಾಹಯಾಮಿ, ಪಿತೃದೇವತೆಗಳಿಂದ ಕೂಡಿದಂತಹ ದೇವತೆಗಳನ್ನು ಆವಾಹನ ಮಾಡಬೇಕು. ಇದು ಒಂದು ವಿಶಿಷ್ಟವಾದ ಮಾಹಿತಿ. ಇಲ್ಲಿ ತನಕ ನಾನು ದಿಕ್ಕುಗಳು ಗೊತ್ತು, ಉಪದಿಕ್ಕುಗಳು ಗೊತ್ತು, ಅವುಗಳ ನಡುವೆ ಮತ್ತೆ ಇರುವಂತಹ ಪ್ರಭೇದ ನನಗೂ ಕೂಡ ಗಮನಕ್ಕೆ ಬಂದಿರಲಿಲ್ಲ. ಅದನ್ನು ಈ ಆನಂದ ರಾಮಾಯಣದ ಮನೋಹರ ಕಾಂಡದ 6ನೇ ಸರ್ಗದ ನಿರ್ದೇಶನಕ್ಕನುಸಾರವಾಗಿ ತಿಳ್ಕೊಳ್ಬೇಕು. ಯಮ ನಿರುತೆಯೋ ಮಧ್ಯೆ, ದಕ್ಷಿಣ ದಿಕ್ಕು ಮತ್ತು ನೈಋತ್ಯ ದಿಕ್ಕಿನ ನಡುವೆ ಯಕ್ಷೇಭ್ಯೋ ನಮಃ ಅಭಿತ್ಯಂ ದೇವಂ ಅನ್ನೋ ಮಂತ್ರದಿಂದ ಯಕ್ಷೇಭ್ಯೋ ನಮಃ ಅಂತ ಹೇಳಿ ಯಕ್ಷರನ್ನು ಆವಾಹನ ಮಾಡಬೇಕು. ನಿವೃತ್ತಿ ಮತ್ತು ವರುಣ ದಿಕ್ಕುಗಳ ನಡುವೆ, ನೈಋತ್ಯ ದಿಕ್ಕು ಮತ್ತು ವರುಣ ದಿಕ್ಕುಗಳು ಪಶ್ಚಿಮ ದಿಕ್ಕಿನ ನಡುವೆ ಆಯಂಗೌ ಕೃಷ್ಣಿ ಮಾತರಹ ಅನ್ನುವಂಥ ವೇದ ಮಂತ್ರಗಳ ಮೂಲಕ ಭೂತಗಳನ್ನು, ನಾಗಗಳನ್ನು ಆವಾಹನ ಮಾಡಬೇಕು. ವರುಣ ವಾಯು ಮಧ್ಯೆ, ಇದು ಪಶ್ಚಿಮ ದಿಕ್ಕು, ಇದು ವಾಯವ್ಯ ದಿಕ್ಕು, ಅವೆರಡರ ನಡುವೆ ನದೀಭ್ಯ ಪೌಂಜಿಷ್ಠಂ ಅನ್ನುವಂಥ ಮಂತ್ರದಿಂದ ಗಂಧರ್ವರನ್ನು, ಅಪ್ಸರೆಯನ್ನು ಆವಾಹನ ಮಾಡಬೇಕು. ಬ್ರಹ್ಮ ಸೋಮ ಮಧ್ಯೆ, ಇದು ಅದನ್ನು ಓದ್ತಾ ಹೋದಾಗ ಸ್ವಲ್ಪ ಗೊಂದಲ ಆಗ್ತದೆ. ಬ್ರಹ್ಮ ಸೋಮ ಮಧ್ಯೆ ವಾಪ್ಯಾಂ ಯದಕ್ರಂದ ಪ್ರಥಮಂ ಅನ್ನುವಂಥ ಮಂತ್ರದಿಂದ ಸ್ಕಂದನನ್ನು ಆವಾಹನೆ ಮಾಡಬೇಕು. ಇಲ್ಲಿ ಬ್ರಹ್ಮ ಸೋಮ ಅಂತ ಹೀಗೆ ಬಂತು. ಅದು ನನಗೂ ಇಲ್ಲಿ ಆ ದಿಕ್ಕುಗಳೆಲ್ಲ ಒಂದು ಪತ್ರದಲ್ಲಿ ಒಂದು ಕಾಗದದ ಮೇಲೆ ವಿಸ್ತಾರವಾಗಿ ಬರೆದುಕೊಂಡು ಅದೆಲ್ಲವನ್ನು ಬರೆದ್ರೆ ಸರಿಯಾಗಿ ಸ್ಪಷ್ಟ ಆಗ್ತದೆ ಹೊರತು ಇಲ್ಲದಿದ್ರದ್ದು ಸಂಶಯಕ್ಕೆ ಕಾರಣ ಆಗ್ತದೆ. ನಮಃ ಶಂಭವೇ ನಂದೀಶ್ವರಾಯ ನಮಃ ಅಂತ ನಂದೀಶ್ವರನನ್ನು ಆವಾಹನ ಮಾಡಬೇಕು. ಭದ್ರಂ ಕರ್ಣೇ ಬಿಹಿ ಅನ್ನುವಂಥ ಮಂತ್ರದಿಂದ ಶೂಲನನ್ನು ಆವಾಹನ ಮಾಡಬೇಕು. ವಿಶ್ವಕರ್ಮ ಹಿ ಅಜಹ ಅಂತ ಅನ್ನುವ ಮಂತ್ರದಿಂದ ಮಹಾಕಾಲನನ್ನು ಆವಾಹನ ಮಾಡಬೇಕು. ಬ್ರಹ್ಮ ಈಶಾನ ಮಧ್ಯೆ, ಬ್ರಹ್ಮ ಮತ್ತು ಈಶಾನ್ಯ ದಿಕ್ಕಿನ ನಡುವೆ ವೃಕ್ಷಾದೀನ ಆವಾಹಯಾಮಿ, ನಕ್ಷತ್ರ ದೇವತೆಗಳನ್ನು. ಬ್ರಹ್ಮ ದಿಕ್ಕು ಅಂದರೆ ಯಾವುದಂತ ಗೊತ್ತಿಲ್ಲ, ಪ್ರಾಯಶಃ ಊರ್ಧ್ವ ದಿಕ್ಕಿಗೆ ಸಂಧ್ಯಾವಂದನ ನಾವು ಹೇಳೋದಿದೆ. ಈ 4 ದಿಕ್ಕುಗಳನ್ನು ಹೇಳಿ ಊರ್ಧ್ವ ದಿಕ್ಕು, ಅಧೋ ದಿಕ್ಕು, ಅವಾಂತರ ದಿಕ್ಕು ಅಂತ ಕೂಡ ಹೇಳ್ತೀವಿ. ಆ ಊರ್ಧ್ವ ದಿಕ್ಕಿಗೆ ಬ್ರಹ್ಮಾಧಿಪತಿ ಅಂತ ಕೇಳಿದ ನೆನಪು. ಆ ಬ್ರಹ್ಮ ದಿಕ್ಕನ್ನು ಅದನ್ನೇ ಇಟ್ಕೊಳ್ಬೇಕು ಅಂತ ಕಾಣಿಸ್ತದೆ. ಇದು ಊರ್ಧ್ವ ದಿಕ್ಕು, ಇದು ಈಶಾನ್ಯ ದಿಕ್ಕು, ಅವೆರಡರ ನಡುವೆ ಅಂತ ಹೀಗೆ ಅರ್ಥ ಮಾಡ್ಕೊಳ್ಬೋದು ಅಂತ ಒಂದು ಆಲೋಚನೆ. ಬ್ರಹ್ಮ ಇಂದ್ರ ಮಧ್ಯೆ, ಇದು ಊರ್ಧ್ವ ದಿಕ್ಕು, ಇದು ಪೂರ್ವ ದಿಕ್ಕು, ಇವೆರಡರ ನಡುವೆ ಹೀಗೆ ಈ ಕೋಣದಲ್ಲಿ ಮತ್ತೊಂದು ದೇವತೆಯನ್ನು ಆವಾಹನ ಮಾಡಬೇಕು. ಬ್ರಹ್ಮ ಇಂದ್ರ ಮಧ್ಯೆ ದುರ್ಗಾಯ ನಮಃ ಅಂತ ಹೇಳಿ ದುರ್ಗಾದೇವಿಯನ್ನು ಆವಾಹನ ಮಾಡಬೇಕು. ಇದಂ ವಿಷ್ಣುರ್ವಿಚಕ್ರಮೆ ಎನ್ನುವ ಮಂತ್ರದಿಂದ ವಿಷ್ಣುವನ್ನು ಆವಾಹನ ಮಾಡಬೇಕು. ಬ್ರಹ್ಮ ಅಗ್ನಿ ಮಧ್ಯೆ, ಊರ್ಧ್ವ ದಿಕ್ಕು ಮತ್ತು ಆಗ್ನೇಯ ದಿಕ್ಕಿನ ನಡುವೆ ಅಲ್ಲಿ ಸ್ವಧಾಯ ನಮಃ ಅಂತ ಹೇಳಿ ಸ್ವಧಾದೇವಿಯನ್ನು ಆವಾಹನ ಮಾಡಬೇಕು. ಪಿತೃದೇವತೆಗಳ ಪತ್ನಿ ಆಕೆ. ಬ್ರಹ್ಮ ಯಮ ಮಧ್ಯೆ, ಊರ್ಧ್ವ ದಿಕ್ಕು ಮತ್ತು ದಕ್ಷಿಣ ದಿಕ್ಕು, ಅವುಗಳ ನಡುವೆ ಮೃತ್ಯುವೇ ನಮಃ ಅಂತ ಮೃತ್ಯುವನ್ನು ಆವಾಹನ ಮಾಡಬೇಕು. ಹಿಂದೊಂದು ಬಾರಿ ಹೇಳಿದ್ದೆ, ಯಮ ಬೇರೆ ಮೃತ್ಯು ಬೇರೆ. ಯಮ ಅಂದರೆ ದಕ್ಷಿಣ ದಿಕ್ಕಿನ ಅಧಿಪತಿ ಆತ, ಸಂಯಮನೀಪುರದ ಅಧಿಪತಿ. ಮೃತ್ಯು ಅಂತ ಮತ್ತೊಬ್ಬ ಇದ್ದಾನೆ. ಆ ಮೃತ್ಯುವಿನ ಮೊಮ್ಮಗನೇ ಈ ವೇನ ಅಂತ ಚಕ್ರವರ್ತಿ ಅಂತ ಹಿಂದೆ ಹೇಳಿದ ನನ್ನ ನೆನಪು. ಆ ಹೇಳಿದ್ದೀಗ ಮುದ್ರಣ ಆಗಿದೆ, ನನಗೆ ಸರಿಯಾಗಿ ನೆನಪಿಲ್ಲ. ಆ ಮೃತ್ಯು ಅನ್ನುವನ ದೋಷದಿಂದಾಗಿ ವೇನ ಚಕ್ರವರ್ತಿ, ಪೃಥು ಚಕ್ರವರ್ತಿ ಅಪ್ಪ, ಆತ ದೋಷಪೂರಿತನಾದಂತಹ ನಡವಳಿಕೆ ಉಳ್ಳವನಾಗಿದ್ದ ಅಂತ ಬಂದಿತ್ತು. ಅಂತೂ ಆ ಮೃತ್ಯು ಈತ ಇದ್ದಿರಬಹುದು. ಮೃತ್ಯುವನ್ನು ಆವಾಹನ ಮಾಡಬಹುದು. ಮುಂದೆ ಬ್ರಹ್ಮ ವರುಣ ಮಧ್ಯೆ, ಪಶ್ಚಿಮ ದಿಕ್ಕು ಮತ್ತು ಊರ್ಧ್ವ ದಿಕ್ಕುಗಳ ನಡುವೆ ಗಣಪತಿಯ ನಮಃ ಅಂತ ಗಣಪತಿಯನ್ನು ಆವಾಹನ ಮಾಡಬೇಕು. ಬ್ರಹ್ಮ ಮತ್ತು ವರುಣ ದಿಕ್ಕುಗಳ ನಡುವೆ ಅಪದೇವತೆಗಳನ್ನು, ಜಲಾಭಿಮಾನ ದೇವತೆಗಳನ್ನು ಆವಾಹನ ಮಾಡಬೇಕು. ಬ್ರಹ್ಮ ವಾಯು ಮಧ್ಯೆ, ಊರ್ಧ್ವ ದಿಕ್ಕು ಮತ್ತು ವಾಯವ್ಯ ದಿಕ್ಕಿನ ನಡುವೆ ಮರುತ್ತನನ್ನು ಆವಾಹನ ಮಾಡಬೇಕು. ಬ್ರಹ್ಮಣಃ ಪಾದಮೂಲೆ ಕರ್ಣಿಕಾದಃ ಶಿವನಾ ಪೃಥ್ವಿ ಭವಾನ್ ದಕ್ಷರ ನಿವೇಶಾನಿ ಅನ್ನುವಂಥ ಮಂತ್ರದಿಂದ ಪೃಥ್ವಿಯನ್ನು ಆವಾಹನ ಮಾಡಬೇಕು. ತತ್ರೈವ ಪಂಚನದ್ಯ, ಸರಸ್ವತಿ, ಗಂಗಾ, ಯಮುನಾ ನದಿ ಮೊದಲಾದ ನದಿಗಳನ್ನು ಅಲ್ಲಿ ಆವಾಹನ ಮಾಡಬೇಕು. ಹೀಗೆ ನಾನಾ ಥರದ ನದಿಗಳ ಉಳಿದೆಲ್ಲ ದೇವತೆಗಳನ್ನು ಆವಾಹನ ಮಾಡಬೇಕು. ಅವರವರಿಗೆ ಪೂಜೆಯನ್ನು ಕೂಡ ಸಲ್ಲಿಸಬೇಕು. ಚಾಮುಂಡ ಇತ್ಯಾದಿ ದೇವತೆಗಳು. ವಾಯುವ್ಯಾಂ ಅರುಂಧತ್ಯೇ ನಮಃ ಅರುಂಧತಿಂ ಆವಾಹಯಾಮಿ, ಅರುಂಧತಿ, ವಸಿಷ್ಠ ಮೊದಲಾದ ದೇವತೆಗಳ ಆವಾಹನೆ, ಅವರಿಗೆ ಸಲ್ಲಿತಕ್ಕಂಥ ಪೂಜೆ ವರ್ಣನೆ ಅಲ್ಲಿದೆ. ಅಲ್ಲಿಗೆ ಆನಂದ ರಾಮಾಯಣದ 6ನೇಯ ಸರ್ಗ ಮುಕ್ತಾಯ ಆಗಿದೆ. ಮುಂದೆ ಅದೇ 6ನೇ ಸರ್ಗದಲ್ಲಿ ರಾಮನವಮಿ ಕಥಾ ಅನ್ನುವಂಥ ಒಂದು ಕಥೆಯ ವರ್ಣನೆ ಅಲ್ಲಿ ಕೇಳಿ ಬರ್ತದೆ. ಆ ರಾಮದಾಸ
ಗುರುಗಳು ಹೇಳಿದ್ರಂತೆ ವಿಷ್ಣುದಾಸನಿಗೆ, ತನ್ನ ಶಿಷ್ಯನಿಗೆ, ನಿನಗೆ ಎಲ್ಲ ಥರದ ಕಥೆಗಳನ್ನು ಇಲ್ಲಿ ತನಕ ಹೇಳಿದೆ, ರಾಮನಿಗೆ ಪ್ರಿಯವಾದದ್ದೇನಿದೆ ಅದನ್ನು ಕೂಡ ನಾನು ನಿನಗೆ ಹೇಳಬೇಕಾಗಿದೆ. ಎಲ್ಲ ಮಾಸಗಳಲ್ಲಿ ಚೈತ್ರ ಮಾಸ ರಾಮನಿಗೆ ಅತ್ಯಂತ ಪ್ರಿಯ, ಪಕ್ಷಗಳಲ್ಲಿ ಶುಕ್ಲ ಪಕ್ಷ ಪ್ರಿಯ, ಎಲ್ಲ ತಿಥಿಗಳಲ್ಲಿ ನವಮಿ ತಿಥಿ ಅವನಿಗೆ ಪ್ರಿಯ, ಸೂರ್ಯವಂಶದಲ್ಲಿ ಹುಟ್ಟಿದವನಾದ್ದರಿಂದ ಭಾನುವಾರ ಆತನಿಗೆ ಪ್ರಿಯ, ನಕ್ಷತ್ರಗಳಲ್ಲಿ ಪುನರ್ವಸು ಆತ ಹುಟ್ಟಿದ ನಕ್ಷತ್ರ ಆತನಿಗೆ ಯೋಗ್ಯ, ಮತ್ತು ಹೂಗಳಲ್ಲಿ ಸಂಪಿಗೆ ಹೂವು ಆತನಿಗೆ ಮತ್ತು ತುಳಸಿ ಕೂಡ ಆತನಿಗೆ ಬಹಳ ಪ್ರಿಯ. ಅಥವಾ 9 ಹೂಗಳ ಒಂದು ಗುಂಪನ್ನು ಹೇಳ್ತೇನೆ, ಅದನ್ನಾದರೂ ಕೂಡ ಆತನಿಗೆ ಅರ್ಪಣೆ ಮಾಡ್ಬೋದು. ಜಾತಿ ಅಂದರೆ ಜಾಜಿ ಹೂವು, ಚಂಪಕ ಅಂದರೆ ಸಂಪಿಗೆ, ಮಂದಾರ, ತುಳಸಿ, ಮುನಿ ಮಾಲತಿ, ಮಾಲತಿ ಹೂವು ಅಂತಿದೆ, ಅದನ್ನ ಮುನಿ ಮಾಲತಿ ಅಂತ ಹೇಳ್ತಾರೆ, ಅದನ್ನೆಲ್ಲ ನಮ್ಮ ಗಮನಕ್ಕೆ ಬರದೇ ಇದ್ದದ್ದು. ದಮನ ಅಂದರೆ ದವನ, ಸುಗಂಧಪೂರಿತವಂತ ಎಲೆ ಇರ್ತದಲ್ಲ ಅದನ್ನು ದವನ ಅಂತ ಅನ್ಬಹುದು. ಕೇತಕಿ, ಸಿಂಹಿ ಅಂತ ಹೀಗೆಲ್ಲ ನಾನಾ ಥರದ ಹೂಗಳಿವೆ, ಅವುಗಳ ಅರ್ಪಣೆಯನ್ನು ಭಗವಂತನಿಗೆ ಮಾಡಬೇಕು. 9 ಥರದ ಅನ್ನಗಳು, ಮೋದಕ, ಲಡ್ಡುಕ, ಮೋದಕಗಳನ್ನು, ಲಾಡುವನ್ನು, ಮಂಡಿಗೆಯನ್ನು ಮತ್ತು ಪೂರ್ಣ ಗರ್ಭಾತ ಫೇಣಿಕ, ಪೂರ್ಣವನ್ನು ಒಳಗೆ ತುಂಬಿಸಿದಂತಹ ಫೇಣಿಯನ್ನು ಅವನಿಗೆ ಅರ್ಪಣೆ ಮಾಡಬೇಕು. ಹೋಳಿಗೆ ನಿಮ್ಗೆ ಗೊತ್ತು, ಫೇಣಿ ಅಂತ ನೀವೆಲ್ಲಿ ಕೇಳಿರಲಾರ್ದೆ. ಶಾವಿಗೆ ಅದು ಉಡುಪಿ ಕಡೆಯಲ್ಲಿ ಮಾಡುವಂಥ ಒಂದು ರೀತಿಯಾದ ಭಕ್ಷ್ಯ, ಎಳೆಯಾಗಿರುವಂಥ ಒಂದು ರೀತಿಯಾದ ಭಕ್ಷ್ಯ ಅಷ್ಟೇ. ವಟಕ ಅಂದರೆ ವಡೆ, ಪರ್ಪಟ ಅಂದರೆ ಹಪ್ಪಳ, ಘೃತಪಕ್ವ ತುಪ್ಪದಿಂದ ಪಕ್ವವಾದಂಥ ಮತ್ತು ಕೆಲವು ಭಕ್ಷ್ಯಗಳು, ಇದನ್ನೆಲ್ಲ ರಾಮನಿಗೆ ಅರ್ಪಣೆ ಮಾಡಬೇಕು. ಅಥವಾ ಅನ್ಯತ್ ಪ್ರವಕ್ಷ್ಯಾಮಿ, ಇದು 9 ವಸ್ತುಗಳ ಒಂದು ಗುಂಪು. 9 ವಸ್ತುಗಳು ಮತ್ತೊಂದು ಗುಂಪಿದೆ, ಅದನ್ನು ಹೇಳ್ತೇನೆ. ಯಾವುದು ಸಾಧ್ಯವೋ ಅದನ್ನು ಅರ್ಪಣೆ ಮಾಡಿ. ಮೋದಕ, ಲಡ್ಡು, ಮಂಡಕ ಅಂದರೆ ಮಂಡಿಗೆ, ವಟಕ, ಫೇಣಿಕ, ವರಾನ್ನ, ಅದು ಒಂದು ರೀತಿಯಾದಂಥ ಅನ್ನವೇ ಇದ್ದಿರಬೇಕು. ಓದನ, ಶಾಕಂ ಅಂದರೆ ತರಕಾರಿ, ಪಾಯಸಂ, ನವಕಂ, ಶುಭಂ. ಇನ್ನೊಂದು ಇಲ್ಲಿ ವರ್ಣನೆ ಇದೆ. ಏಕಾಶೀತಿ ಕುಡವಂಚ ಗೋಕ್ಷೀರಂ, 21 ಕುಡಬದಷ್ಟು ಹಸುವಿನ ಹಾಲನ್ನು ಸಂಗ್ರಹ ಮಾಡಬೇಕು. ಅಷ್ಟೇ ಪ್ರಮಾಣದ ಅಕ್ಕಿಯನ್ನು ಸಂಗ್ರಹ ಮಾಡಬೇಕು. ಕುಡವ ಅಂತಂದ್ರೆ ಪ್ರಸ್ಥ ಅಂತ ಒಂದೇನು ಅಳತೆ ಇದೆ, ಅದರ ಒಂದು 4ನೇ ಒಂದು ಭಾಗ, ಅಥವಾ ನಮ್ಮ ಅಳತೆಯಲ್ಲಿ ಹೇಳೋದಾದ್ರೆ 12 ಮುಷ್ಟಿ, 12 ಮುಷ್ಟಿಯಷ್ಟು ಅಕ್ಕಿ, ಆ ಅಕ್ಕಿ ಗಾತ್ರಕ್ಕೆ ಸಮಾನವಾದಂಥ ಹಾಲು, ಇದನ್ನ ಸಂಗ್ರಹ ಮಾಡಬೇಕು. 2 ಕುಡುಕ, 2 ಕುಡವದಷ್ಟು ಸಿಪ್ಪೆ ತೆಗೆದಂತಹ ಹೆಸರುಬೇಳೆ, 1 ಕುಡವದಷ್ಟು ಸಕ್ಕರೆ, 3 ಕುಡವದಷ್ಟು ಜೇನುತುಪ್ಪ, 2 ಕುಡವದಷ್ಟು ತುಪ್ಪ, 1 ಕುಡವದಷ್ಟು 1 ಕುಡವದ 8ನೇ ಒಂದು ಭಾಗದಷ್ಟು ಕಾಳುಮೆಣಸು, 1 ಕುಡವದಷ್ಟು ತೆಂಗಿನ ತುರಿ, ಇದನ್ನೆಲ್ಲ ಸಂಗ್ರಹ ಮಾಡಬೇಕು. 1 ಕುಡವದ 8ನೇ ಒಂದು ಭಾಗದಷ್ಟು ಜಾವಿತ್ರಿ ಅಂತ ಹೇಳ್ತಾರೆ, ಅದನ್ನು ಜಾಪತ್ರಿ ಅಂತ ಅಂತೀವಲ್ಲ ಕನ್ನಡದಲ್ಲಿ, ಅದಿದ್ದಿರಬೇಕು. ಇದನ್ನೆಲ್ಲವನ್ನು ಸೇರಿಸಿ ಒಂದು ಪಾಕವನ್ನು ತಯಾರು ಮಾಡಬೇಕು. ಅದನ್ನು ರಾಮನಿಗೆ ಅರ್ಪಣೆ ಮಾಡಬಹುದು. ರಾಮನ ಒಂದು ದಿವಸ ಪ್ರಯೋಗ ಮಾಡ್ಬೋದು ಯಾರಾದರೂ, ಸಮಯ ಮತ್ತು ಶಕ್ತಿ ಇತ್ತು. ಮಾರೀಚಂ ಕುಡವಾಷ್ಟ ಅಂಶಮಿತಂ ನಾರೀಫಲಂ ತಥಾ ಕುಡವಸ್ತ್ವೇಕ ಏವಾಥ ಜಾತಿಪತ್ರಸ್ತಥೈವ ಚ ಗ್ರಾಹ್ಯ ಮರೀಚಮಾನೇನ ನವಾನ್ನಂ ನವಭಿಸ್ಥಿತಂ, ಇದಕ್ಕೆ ನವಾನ್ನ ಅಂತ ಕರೀತಾರಂತೆ. ಅದು ರಾಮನಿಗೆ 9 ಸಂಖ್ಯೆಯಲ್ಲಿರುವಂಥ ಪದಾರ್ಥಗಳಿಂದ ತಯಾರು ಮಾಡಿದ್ದಾದ್ರಿಂದ ಬಹಳ ಪ್ರಿಯ ಆತನಿಗೆ. ತೋಷದಂ ರಾಮಚಂದ್ರಸ್ಯ ಭಕ್ತ್ಯಾ ಕಾರ್ಯಂ ಸದಾ ನರೈಹಿ, ಇದೊಂದು ನವಾನ್ನ ಆಯಿತು. ಇನ್ನೊಂದು ನವಾನ್ನ ಲಘು ನವಾನ್ನ, ಈಗ ಹಿಂದೆ ಬಂದದ್ದು ಇದು ಗುರು ನವಾನ್ನ ಇದ್ದಿರಬೇಕು. ಸ್ವಲ್ಪ ದೊಡ್ಡ 9 ಘಟಕಗಳಿಂದ ಕೂಡಿದ್ದೆ, ಅದು ಸ್ವಲ್ಪ ದೊಡ್ಡ ಪ್ರಮಾಣದ್ದು. ಇಲ್ಲಿ ಮುಂದೆ ಬರೋದೇನಿದೆ ಸಣ್ಣ ಪ್ರಮಾಣದ್ದು ಅಂತ ಕಾಣಿಸ್ತದೆ. ಲಘು ನವಾನ್ಯಂ ವಕ್ಷ್ಯಾಮಿ ನೈವೇದ್ಯಾರ್ಥಂ ನಿರಂತರಂ ಕುಡವ ನವಗೋಕ್ಷೀರಂ, 9 ಕುಡವದಷ್ಟು, ಅಲ್ಲಿ 21 ಕುಡವ ಅಂತ ಬಂದಿತ್ತು, ಇಲ್ಲಿ 9 ಕುಡವ ಅಂತಿದೆ. 9 ಕುಡವದಷ್ಟು ಹಸುವಿನ ಹಾಲು, 9 ಕುಡವದಷ್ಟು ಅಕ್ಕಿ, ಚತುರ್ಥಾಂಶಮಿತಾ ಗ್ರಾಹ್ಯಾ ಕುಡವಾಂಶ ಸಂಹಿತಾ, ಸಿಪ್ಪೆಯನ್ನು ತೆಗೆದಂಥ ಹೆಸರುಬೇಳೆ, ಅರ್ಧ ಕುಡವದಷ್ಟು ಸಕ್ಕರೆ, ಆ ಹೆಸರುಬೇಳೆಗೆ ಸಮಾನವಾದಂಥ ತುಪ್ಪ, ಜೇನುತುಪ್ಪ ಇತ್ಯಾದಿಗಳನ್ನು ಸಂಗ್ರಹ ಮಾಡಬೇಕು. ಮರೀಚ ಅಂದರೆ ಕಾಳು ಮೆಣಸು ಇತ್ಯಾದಿಗಳೆಲ್ಲವನ್ನು ಸಂಗ್ರಹ ಮಾಡಿ ಆ ಜಾತಿ ಪತ್ರವನ್ನು ಕೂಡ ಹಾಕಿ ನವಾನ್ನಂ ಲಘು ಕೀರ್ತಿತಂ, ಇದಕ್ಕೆ ಲಘು ನವಾನ್ನ ಅಂತ ಕರೀತಾರೆ. ಯಾವ ಥರದ ನವಾನ್ನ ನಮಗೆ ಸಾಧ್ಯವೋ ಅದನ್ನು ಅರ್ಪಣೆ ಮಾಡಬಹುದು.
ಚ್ಯೂತ ಜಂಬು ಕಪಿತ್ತಾಷ್ಟ ಕೆಲವು ಹೂಗಳನ್ನು ವರ್ಣನೆ ಮಾಡ್ತಾರೆ ಇಲ್ಲಿ. ಅದು ಹೂಗಳಾಯಿತು, ಹಣ್ಣುಗಳನ್ನು ವರ್ಣನೆ ಮಾಡ್ತಾರೆ. ಚ್ಯೂತ ಅಂದರೆ ಮಾವಿನ ಹಣ್ಣು, ಜಂಬು ಅಂದರೆ ನೇರಳೆ ಹಣ್ಣು, ಕಪಿತ್ತ ಅಂದರೆ ಬೆಳವಲ ಹಣ್ಣು, ಬೀಜಪೂರ ಅಂತಂದರೆ ಮಾದಳ ಹಣ್ಣು ಅಂತ ಕರೀತಾರೆ. ಕೇಳಿ ಗೊತ್ತಿದೆ ಅಷ್ಟೇ, ನಮಗೂ ನೋಡಿಲ್ಲ. ಕನ್ನಡದಲ್ಲಿ ಮಾದಳ ಅಂತಾರಂತೆ, ಹಿಂದಿಯಲ್ಲಿ ಕೂಡ ಬೀಜಪೂರ ಅಂತಾರೆ. ಅದನ್ನು ಅರ್ಪಣೆ ಮಾಡಬಹುದು. ದಾಳಿಮ ಅಂದರೆ ದಾಳಿಂಬೆ, ಖರ್ಜೂರ ಗೊತ್ತು, ನಾರಿಕೇಲ ಅಂದರೆ ತೆಂಗು, ಕದಲಿ ಅಂದರೆ ಬಾಳೆ, ಪನಸ ಅಂದರೆ ಹಲಸು. ಇದನ್ನು ರಾಮನಿಗೆ ಅರ್ಪಣೆ ಮಾಡಬೇಕು. ಇಲ್ಲಿ ಕೆಲವು 9 ಸಂಖ್ಯೆಯಲ್ಲಿರುವಂಥ ಅನೇಕ ವಸ್ತುಗಳನ್ನು ರಾಜನಿಗೆ, ರಾಜಾಧಿರಾಜನಿಗೆ, ದೇವತೆಗಳಿಗೆ ಅರ್ಪಣೆ ಮಾಡಬಹುದು ಅಂತ ಕೆಲವು ಸಂಗತಿಗಳನ್ನು ಇಲ್ಲಿ ಹೇಳ್ತಾರೆ. ಈಗ ಮುಂದೆ ಇನ್ನೊಂದು 9ರ ಗುಂಪು ಅಂದರೆ ಸೀತಾಫಲ, ಜಂಬೀರ ಅಂದರೆ ನಿಂಬೆ, ನಾರಂಗ ಅಂದರೆ ಕಿತ್ತಳೆ, ಸ್ನಿಗ್ಧ ಮಜ್ಜಕ ಅಂತ ಹೇಳ್ತಾರೆ. ಸ್ನಿಗ್ಧ ಮಜ್ಜಕ ಅಂತಂದರೆ ಅದನ್ನು ಹಿಂದಿಯಲ್ಲಿ ಕಸೇರು ಅಂತ ಕರೀತಾರೆ. ಕನ್ನಡದಲ್ಲಿ ಅದಕ್ಕೆ ಕಸೇರು ಕಾರಜ್ಜು ಅಂತ ಕರೀತಾರಂತೆ. ಕೇಳಿ ಗೊತ್ತಷ್ಟೆ, ಅದು ಈಗಲೇ ಕೇಳಿತ್ತು. ಗಂಟು ಅಂತ ಒಂದು ಬೇರಂತೆ, ಆ ಬೇರನ್ನು ಅರ್ಪಣೆ ಮಾಡಬೇಕು. ಕಸೇರು ಕಾರಜ್ಜು ಅಂತ ಹಿಂದಿ ಮತ್ತು ಸಂಸ್ಕೃತದಲ್ಲಿ ಕನ್ನಡದಲ್ಲಿ ಎರಡು ಕೂಡ ಒಂದೇ ಶಬ್ದ ಇದೆ. ಜಾಯಫಲ ಅಂತ ಸಂಸ್ಕೃತದಲ್ಲಿ ಅದು ಇದೆ, ಅದನ್ನು ಜಾತಿ ಫಲ ಅಂತ ಸಂಸ್ಕೃತದಲ್ಲಿ, ಅದನ್ನು ಹಿಂದಿಯಲ್ಲಿ ಜಾಯಫಲ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನು ಜಾಜಿಕಾಯಿ ಅಂತ ಅರ್ಥ ಮಾಡ್ಕೊಳ್ಬೋದು. ಮಾತುಲುಂಗ ಅಂತಂದರೆ ಅದೇ ಮಾದಳ ಅಂತ ಹಿಂದೆ ಬಂತಲ್ಲ, ಅದು ದ್ರಾಕ್ಷ. ಉರ್ವಾರುಕ ಅಂದರೆ ಸೌತೆಕಾಯಿ, ಧಾತ್ರಿ ಅಂದರೆ ನೆಲ್ಲಿ. ಇದನ್ನು ರಾಮನ ಪೂಜೆಗಾಗಿ ಮುನಿಗಳು ವರ್ಣನೆ ಮಾಡಿದಂಥ ಒಂದು ಗುಂಪಿದು. ಇನ್ನು ರಾಮನಿಗೆ ತಾಂಬೂಲವನ್ನು ಅರ್ಪಣೆ ಮಾಡಬೇಕು. ಆ ತಾಂಬೂಲವನ್ನು ಅರ್ಪಣೆ ಮಾಡುವಾಗ ಅದರಲ್ಲಿ ಕೂಡ 9 ಇರಬೇಕು. ಅದರಲ್ಲಿ ಏನೇನು 9 ಸಂಗತಿಗಳು ಇರಬೇಕು ಅಂತಂದರೆ, ನಾಗವಲ್ಲಿ ಅಂದರೆ ವಿಳ್ಯದೆಲೆ, ಕ್ರಮುಕ ಅಂದರೆ ಅಡಿಕೆ, ಖದಿರ ಅಂತಂದರೆ ಕಗ್ಗಲಿ. ಅದು ಕಗ್ಗಲಿ ಅಂದರೆ ಕೇಳಿ ಗೊತ್ತಷ್ಟೇ. 9, 8 ಇತ್ಯಾದಿಗಳನ್ನು ಹಾಕ್ಕೊಂಡು ತಾಂಬೂಲ ತಿನ್ನೋರನ್ನು ನೋಡಿದ್ದೇನೆ. ಆಗ ಅವರು ಕೂಡ ಖದರಿನೋ ಈ ಕಗ್ಗಲಿನೋ ಹಾಕ್ಕೊಂಡದ್ದು ಗೊತ್ತಿಲ್ಲ. ಇನ್ನು ಕೆಲವು ಬೇರೆ ಬೇರೆ ಏನೋ ಹಾಕ್ಕೊಳ್ತಾರೆ. ಅಂತೂ ಈ ಕಗ್ಗಲಿ ಅಥವಾ ಖದಿರ ಇದೇನು ಗೊತ್ತಿಲ್ಲ. ಖದಿರ, ಸೌಧ ಅಂದರೆ ಸುಣ್ಣ, ಜಾತಿ ಪತ್ರ ಅಂದರೆ ಅದೇ ಜಾಜಿಕಾಯಿ ಇರ್ಬೋದು. ಜಾತಿ ಪತ್ರ ಅಂತಿದೆ, ಫಲ ಬೇರೆ. ಜಾಜಿಕಾಯಿ ಅಂದರೆ ಜಾತಿ ಫಲ ಆಯಿತು. ಇಲ್ಲಿ ಪತ್ರ ಅಂತಿದೆ, ಇದೊಂದು ಯಾವುದೋ ಎಲೆ ಇದ್ದಿರಬೇಕು. ಅಂಥದಕ್ಕೆ ಸಂಬಂಧಪಟ್ಟಂಥ ಮತ್ತೊಂದು ಯಾವುದೋ ಎಲೆ. ಜಾತಿ ಪತ್ರ, ಲವಂಗ ಅದು ಗೊತ್ತು. ಜಾತಿ ಪತ್ರ ಬೇರೆ ಇದೆ, ಜಾತಿ ಫಲ ಬೇರೆ ಇದೆ. ಜಾತಿ ಫಲ ಅಂದರೆ ಜಾಜಿಕಾಯಿ, ಜಾತಿ ಪತ್ರ ಅಂದರೆ ಒಂದು ಯಾವುದೋ ಎಲೆ. ಮಸಾಲೆ ಅನ್ನ ತಯಾರು ಮಾಡುವಾಗ ನಾವು ಎಲೆ, ನಾನಾ ಥರದ ಎಲೆಗಳನ್ನ ಉಪಯೋಗ ಮಾಡ್ತೀವಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೋ ಒಂದು ಎಲೆ ಇದ್ದಿರಬೇಕು. ವರಾಂಗಕ ಅಂತಿದೆ. ವರಾಂಗಕ ಅಂತಂದರೆ ದಾಲ್ಚಿನ್ನಿ ಅಂತ ಹೀಗೆ ವರ್ಣನೆ ಇದೆ, ಅದನ್ನು ಅಲ್ಲಿ ಸೇರಿಸ್ಕೊಳ್ಬೇಕು. ಏಲ ಅಂದರೆ ಏಲಕ್ಕಿ. ಇನ್ನು ಕೆಲವರು ಕುಂಕುಮ ಮತ್ತು ಕೇಸರಿಯನ್ನು ಸೇರಿಸ್ಕೊಳ್ಳೋರು ಇದ್ದಾರೆ. ಹೀಗೆ ತಾಂಬೂಲದ 9 ಸಂಗತಿಗಳಿಂದ ಕೂಡಿದಂಥ ತಾಂಬೂಲವನ್ನು ಅರ್ಪಣೆ ಮಾಡಬೇಕು. ಇನ್ನು 9 ರಾಜ ಉಪಚಾರಗಳನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಆ 9 ಯಾವ್ದ್ಯಾವುದು ಅಂದರೆ, ಛತ್ರ, ಆತ ಕೂತ್ಕೊಂಡಿದ್ರೆ ತಲೆಯ ಮೇಲೆ ಛತ್ರ ಇರಬೇಕು. ಸಿಂಹಾಸನದ ಮೇಲೆ ಆತನಿಗೆ ಕೂಡ್ಲಿಕ್ಕೆ ಅವಕಾಶ ಇರಬೇಕು. ಯಾನ ಅಂದರೆ ವಾಹನ. ಚಾಮರ ಅಂದರೆ ಚಮರಿ ಮೃಗದ ಬಾಲದಿಂದ ತಯಾರಾದದ್ದು. ವ್ಯಜನ ಅಂದರೆ ಬಿದಿರು ಅಥವಾ ಬಂಗಾರ ಅಥವಾ ಬೆಳ್ಳಿಯ ಹೆಣಿಕೆಯಿಂದ ತಯಾರಾದದ್ದು. ಅಂಥ ವ್ಯಜನ ಅಂತ ಕರೀತಾರೆ ಅದನ್ನು. ಮುಂದೆ ಪಾನ ಪಾತ್ರ ಮತ್ತು ತಾಂಬೂಲ ಪಾತ್ರ, ನೀರು ಕುಡಿಯಲಿಕ್ಕೆ ಒಂದು ಪಾತ್ರೆ, ತಾಂಬೂಲವನ್ನು ಸ್ವೀಕಾರ ಮಾಡಲಿಕ್ಕೆ ಆ ಎಲ್ಲ ಸಾಮಗ್ರಿಗಳನ್ನು ಇಟ್ಟಂಥ ಮತ್ತೊಂದು ಪಾತ್ರೆ, ಪಾನ ಪಾತ್ರೆ ಮತ್ತು ತಾಂಬೂಲ ಪಾತ್ರೆ. ಮತ್ತು ತಿಂದ ತಾಂಬೂಲವನ್ನು ಉಗುಳಲಿಕ್ಕೆ ಪೀಕದಾನೆ, ಅದೊಂದು ಪ್ರತ್ಯೇಕ. ವಸ್ತ್ರಕೋಶ, ಕರವಸ್ತ್ರ ಇತ್ಯಾದಿ ವಸ್ತ್ರಗಳನ್ನು ಅಥವಾ ಆತನಿಗೆ ಬೇಕಾದಂಥ ಮತ್ತೆ ಯಾವುದಾದ್ರೂ ವಸ್ತ್ರವನ್ನು ಇಡುವಂಥ ಮತ್ತೊಂದು ಸಣ್ಣ ಪೆಟ್ಟಿಗೆ. ಇವು 9 ರಾಜ ಉಪಚಾರಗಳು ಅಂತ ಕರೆಸ್ಕೋತವೆ. ಇದನ್ನು ಅರ್ಪಣೆ ಮಾಡಬೇಕು. ನವಾತ ಭೋಗ್ಯ ವಸ್ತೂನಿ ರಾಘವಾಯ ನಿವೇದಯೇತ್. 9 ಭೋಗ ವಸ್ತುಗಳನ್ನು ರಾಮನಿಗೆ ಅರ್ಪಣೆ ಮಾಡಬೇಕಂತೆ. ಅವ್ಯಾವು ಅಂದರೆ, ಚಂದನ ಅಂದರೆ ಶ್ರೀಗಂಧ, ಪುಷ್ಪಮಾಲ ಅಂದರೆ ಹೂವಿನ ಹಾರ, ದ್ರವ್ಯಂ ಪರಿಮಳಂ, ಕಸ್ತೂರಿ ಮೊದಲಾದಂಥ ಪರಿಮಳ ದ್ರವ್ಯಗಳು, ಅದನ್ನು ಅರ್ಪಣೆ ಮಾಡಬೇಕು. ಅವತಂಸ ಅಂತಂದರೆ ಆತನಿಗೆ ಕಿರೀಟ, ರುಮಾಲು ಇತ್ಯಾದಿ ರೂಪವಾಗಿ. ಅಲ್ಲಿ ಈ ಕಿರೀಟದ ಮತ್ತು ರುಮಾಲಿನ ಅಂತ ತಲೆ ಮೇಲೆ ಧಾರಣೆ ಮಾಡಬೇಕಾದಂಥ ಒಂದು ಆಭರಣ ಏನಿರ್ತದೆ, ಅದನ್ನು 2-3 ರೀತಿಯಾಗಿ ಬೇರೆ ಬೇರೆ ರೂಪದಿಂದ ವರ್ಣನೆ ಮಾಡ್ತಾರೆ.
ಅದನ್ನು ಕಿರೀಟ ಅಂತ ಇಟ್ಕೊಳ್ಬೋದು, ಒಂದು ರುಮಾಲು ಅಂತ ಇಟ್ಕೊಳ್ಬೋದು, ಅಥವಾ ತೀರಾ ಸರಳವಾಗಿ ತಲೆಯ ತುಂಬಿ ಒಂದು ವೃತ್ತ ಇತ್ತು, ಮುಂಭಾಗದಲ್ಲಿ ಮಾತ್ರ ಒಂದೇ ಒಂದು ಪದಕ ಇರ್ತದೆ, ತೀರಾ ಸರಳವಾದಂಥ ಕಿರೀಟ ಅದು. ಅದನ್ನಾದರೂ ಸಂಸ್ಕೃತದಲ್ಲಿ ಅಂತದಕ್ಕೆ ಏನು ಶಬ್ದ ಇದೆಯೋ ಕೇಳಿ ಗೊತ್ತಿಲ್ಲ. ಕಿರೀಟ ಅಂತ ಗೊತ್ತು, ಮುಕುಟ ಅಂತ ಗೊತ್ತು. ಇದೊಂದು ತೀರಾ ಸರಳವಾದಂಥ ಕಿರೀಟಕ್ಕೆ ಏನಂತಾರೆ ಅಂತ ಗೊತ್ತಿಲ್ಲ. ಇಂಗ್ಲೀಷಲ್ಲಂತೂ ಟಿಯಾರ ಅಂತಾರೆ, ಇಷ್ಟು ಗೊತ್ತು. ಅವತಂಸ, ಫಲ ಅಂದರೆ ಹಣ್ಣು, ಸುಗಂಧ ತೈಲ, ಸುಗಂಧಪೂರಿತವಾದಂಥ ಎಣ್ಣೆ, ತಾಂಬೂಲ, ಕಸ್ತೂರಿ ಮತ್ತು ರಕ್ತಾಕ್ಷ ಅಂದರೆ ರಕ್ತಾಕ್ಷತಾಹ, ಕೆಂಬಣ್ಣದ ಮಂತ್ರಾಕ್ಷತೆ, ಇವೆಲ್ಲವೂ ಕೂಡ ಭೋಗ ವಸ್ತುಗಳು ಅಂತ ತರ್ಸ್ಕೋತವೆ. ಇದಾದ ಬಳಿಕ 9 ಥರದ ವಸ್ತ್ರಗಳನ್ನು ಅರ್ಪಣೆ ಮಾಡಬೇಕು. ಒಂದು ವಸ್ತ್ರಗಳು ಮತ್ತು ವಸ್ತ್ರಗಳಿಗೆ ಸಂಬಂಧಪಟ್ಟಂಥ ಉಪಕರಣಗಳು. ಮಂಚ, ಆ ಮಂಚದ ಮೇಲಿನ ಹಾಸಿಗೆ, ಆ ಮಂಚದ ಮೇಲೆ ಒಂದು ಛತ್ರ ಇರಬೇಕು. ರಾಜನಾದವನು ಕೂತ್ಕೊಂಡ್ರೂ ಆತನ ತಲೆ ಮೇಲೆ ಛತ್ರ, ಮಲ್ಕೊಂಡ್ರೂ ಆತನ ತಲೆ ಮೇಲೆ ಛತ್ರ ಇರಲೇಬೇಕು. ಅದಕ್ಕಾಗಿ ಅದನ್ನು ವಿತಾನ ಅಂತ ಕರೀತಾರೆ. ಉಪಬರಹಣ ಅಂದರೆ ಲೋಡು, ತಲೆದಿಂಬಿನ ಕೂತ್ಕೊಳ್ಳಿಕ್ಕಾಗಲಿ ಅಥವಾ ಮಲ್ಕೊಳ್ಳಿಕ್ಕಾಗಲಿ, ತಲೆಗೆ ಅಥವಾ ಕೈಗಳಿಗೆ ಆಧಾರವಾಗಿ ಇಟ್ಕೊಳ್ಳುವಂಥ, ಬೆನ್ನಿಗೆ ಆಧಾರವಾಗಿ ಇಟ್ಕೊಳ್ಳುವಂಥದಕ್ಕೆ ಉಪಬರಹಣ ಅಂತ ಕರೀತಾರೆ. ಕನ್ನಡಿ ಇರಬೇಕು ಯಾವಾಗಲೂ ಎದುರಿಗೆ. ದೀಪಿಕಾ ಅಂದರೆ ದೀಪ ಇರಬೇಕು. ನೀರಿನ ಪಾತ್ರೆ ಇರಬೇಕು. ಪ್ರಾವರಣ ಅಂದರೆ ಹೊದ್ದಿಕೆ ಇರಬೇಕು. ವ್ಯಜನ ಅಂದರೆ ಬೀಸಣಿಕೆ ಹೊಂದಿರಬೇಕು. ಇವು 9 ಶಯ್ಯಾ ಉಪಚಾರಗಳು, ಶೈಗೆ ಸಂಬಂಧಪಟ್ಟಂಥ 9 ಉಪಚಾರಗಳಿವೆ. ಇನ್ನು 9 ವಸ್ತ್ರಗಳನ್ನು ಅರ್ಪಣೆ ಮಾಡಬೇಕು. ಅದು ಒಂದು ಪೀತಾಂಬರ ಕೆಳಗೆ ಧಾರಣೆ ಮಾಡುವಂಥದ್ದು, ಸೊಂಟದಿಂದ ಕೆಳಗೆ. ಮೇಲೆ ಧಾರಣೆ ಮಾಡೋದಕ್ಕೆ ಉತ್ತರೀಯ ಅಂತಾರೆ. ಅದಾದ ಮೇಲೆ ತಲೆ ಮೇಲೆ ಧಾರಣೆ ಮಾಡುವಂಥದ್ದು ರುಮಾಲಿನಂಥದ್ದು. ಕಂಚುಕ, ಎದೆಗೆ ಮತ್ತು ಬೆನ್ನಿಗೆ ಬಿಗಿಯಾಗಿ ಅಂಟ್ಕೊಳ್ಳುವಂಥದ್ದು. ಆಧುನಿಕ ಕಾಲದ ಅಂಗಿ ಏನಿದೆ ಅದಕ್ಕೆ ಸಮಾನವಾದಂಥದ್ದು ಇದು. ಕಂಚುಕ ಅಂದರೆ ಕವಚನೇ ಏನಲ್ಲ. ಕವಚನ ಯುದ್ಧ ಒಂದು ಸಂದರ್ಭ ಬಿಟ್ಟು ಎಲ್ಲ ಸಂದರ್ಭದಲ್ಲಿ ಧಾರಣೆ ಮಾಡೋದಿಲ್ಲ. ಹಾಗಾಗಿ ಆಧುನಿಕ ಕಾಲದ ಅಂಗಿಯೋ ಮತ್ತು ಒಳವಸ್ತ್ರವೋ ಅದಕ್ಕೆ ಸಮಾನವಾದಂಥ ಒಂದು ಕಂಚುಕ ಅಂತ ಇಟ್ಕೊಳ್ಬಹುದು. ಉಷ್ಣೀಶ ಊರ್ಧ್ವಸ್ಥಿತಂ, ಉಷ್ಣೀಶವನ್ನು ಧಾರಣೆ ಮಾಡಿದ ಮೇಲೆ ಆ ಉಷ್ಣೀಶ ಜಾರಿ ಬೀಳದಂತೆ ಅಥವಾ ಅದಕ್ಕೆ ಅಲಂಕಾರವಾಗಿ ಹಣೆಯ ಸುತ್ತಲೂ ಮತ್ತೊಂದು ಬಿಗಿಯಾದಂಥ ವಸ್ತ್ರವನ್ನು ಕಟ್ತಾರಂತೆ. ಅದಕ್ಕೆ ಉಷ್ಣೀಶ ಊರ್ಧ್ವ ವಸ್ತ್ರ ಅಂತ ಕರೀತಾರೆ. ಮುಂದೆ ಕಟಿಬಂಧನ, ಇಷ್ಟೆಲ್ಲ ಧಾರಣೆ ಮಾಡೋದು ಈಗ ಕಷ್ಟವೇ. ಆದರೆ ಭಗವಂತನ ಚಿತ್ರಗಳಲ್ಲಿ ಎಷ್ಟಾದ್ರೂ ನೋಡಿರಬೇಕು. ಒಂದು ಹೊದ್ಕೊಳ್ಳೋದು, ಒಂದು ಉಟ್ಕೊಳ್ಳೋದು, ನಡುವಿಗೆ ಮತ್ತೊಂದು ಬಣ್ಣದ್ದೊಂದು ಉಟ್ಕೊಂಡಿದ್ದಿರ್ತದೆ, ಅದಕ್ಕೆ ಕಟಿಬಂಧನ ಅಂತ ಕರೀತಾರೆ. ಮತ್ತು ಮುಖಶೋಧನ ವಸ್ತ್ರ, ಅದು ಕರವಸ್ತ್ರದಂಥದ್ದು ಯಾವುದಾದ್ರೂ ಇದ್ದಿರಬೇಕು. ಹೀಗೆ ಅದನ್ನು ಕೊಡಬೇಕು. ತಥಾ ಪ್ರಾವರಣಂ, ಇದಾದ ಮೇಲೆ ಮತ್ತೊಂದು ಶಾಲಿನಂಥದ್ದು ಮೇಲೆ ಹೊತ್ಕೊಳ್ಳುವಂಥದ್ದು. ಇವು 9 ವಸ್ತ್ರಗಳು. ಇದಾದ ಮೇಲೆ 9 ಅಲಂಕಾರಗಳನ್ನು ಅರ್ಪಣೆ ಮಾಡಬೇಕು. ಆ 9 ಅಲಂಕಾರಗಳು ಯಾವ್ದ್ಯಾವುದು ಅಂದರೆ, ಕುಂಡಲ ಅಂದರೆ ಕಿವಿಯಲ್ಲಿ ಹಾಕೊಳ್ಳುವಂಥದ್ದು, ಕಂಕಣ ಅಂದರೆ ಕೈಯಲ್ಲಿ ಹಾಕೊಳ್ಳುವಂಥದ್ದು, ಕೈ ತುದಿಗೆ ಹಾಕೊಳ್ಳುವಂಥದ್ದು, ಮಾಲ ಅಂತಂದರೆ ದೊಡ್ಡ ಮಾಲೆ, ಕುತ್ತಿಗೆಯಿಂದ ಪ್ರಾರಂಭ ಮಾಡಿ ಎದೆ ತನಕ ಅಥವಾ ಸೊಂಟದ ತನಕ ಬರುವಂಥದ್ದು ದೀರ್ಘವಾದಂಥ ಮಾಲೆ. ಅದು ಹೂವಿಂದು ಆಗಿರ್ಬೋದು ಅಥವಾ ಬಂಗಾರ ಇತ್ಯಾದಿಗಳಿಂದ ಕೂಡಿದ್ದು ಆಗಿರ್ಬೋದು. ಕೇಯೂರ ಅಂದರೆ ಇಲ್ಲಿ ಹಾಕೊಳ್ಳುವಂಥದ್ದು. ನೂಪುರ ಅಂತಂದರೆ ಕಾಲಿಗೆ ಪಾದದ ಸಮೀಪಕ್ಕೆ ಹಾಕೊಳ್ಳುವಂಥದ್ದು, ಗೆಜ್ಜೆಯ ರೀತಿಯಾದದ್ದು. ಪದಕ ಅಂದರೆ ಎದೆಯಲ್ಲಿ ಒಂದು ಪದಕ ಇರಬೇಕು, ವಿಸ್ತಾರವಾದಂಥ ಪದಕ. ಕಟಿಸೂತ್ರ ಅಂತಂದರೆ ಸೊಂಟದಲ್ಲಿ ಧಾರಣೆ ಮಾಡುವಂಥದ್ದು. ಶೃಂಖಲ ಅಂತಿದೆ. ಶೃಂಖಲ ಅಂತಂದರೆ ಸರಪಳಿ ಅಂತ ಅರ್ಥ ಸಂಸ್ಕೃತದಲ್ಲಿ. ಅದನ್ನು ಸಿಕಡಿ ಅಂತ ಹಿಂದಿಯಲ್ಲಿ ಹೇಳ್ತಾರೆ. ಕನ್ನಡದಲ್ಲಿ ಅದನ್ನು ಆಧುನಿಕ ಕಾಲದ ಚೈನ್ ಏನಿದೆ, ಬಂಗಾರದ ಸಣ್ಣ ಹಾರ. ಮಾಲಾ ಅಂತ ಒಂದು ಬಂದಾಯಿತು, ರತ್ನಮಾಲಾ ಅಂತ ಒಂದು ವಿಸ್ತಾರ ದೊಡ್ಡದು ಬಂದಾಯಿತು. ಇದು ಶೃಂಖಲ ಅಂದರೆ ಸಣ್ಣ ಬಂಗಾರದ ಸರ. ಮುದ್ರಿಕಾ ಅಂದರೆ ಉಂಗುರಗಳು. ಏತೇ 9 ಅಲಂಕಾರ ದೇಯ ರಾಮಸ್ಯ ಭಕ್ತಿತಃ. ಹೀಗೆ 9 ಅಲಂಕಾರಗಳನ್ನು ರಾಮನಿಗೆ ಅರ್ಪಣೆ ಮಾಡಬೇಕು. ಶಿಷ್ಯನೇ, ನಿನಗೆ ನಾನು 9 ಅನೇಕ ಗುಂಪುಗಳನ್ನು ಹೇಳಿದೆ. ಹಣ್ಣು, ಹಂಪಲು, ಭಕ್ಷ್ಯ, ಭೋಜ್ಯ, ವಸ್ತ್ರ, ಶಯ್ಯ, ಆಭರಣಗಳು, ಹೀಗೆ 9 ಅನೇಕ ಗುಂಪುಗಳಿಂದ ಇದನ್ನೆಲ್ಲ ಹೇಳಿದೆ. ಯಾವುದನ್ನು ಎಷ್ಟು ಸಾಧ್ಯವೋ ಅದನ್ನಷ್ಟು ಭಗವಂತನಿಗೆ ಅರ್ಪಣೆ ಮಾಡಬೇಕು. ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು. ಇವೆಲ್ಲ ಸೇರಿ 9 4-6 ಗುಂಪೇ ಆಯಿತು. ಈಗ ಇವೆಲ್ಲ ಸೇರಿ ಒಂದು 50-60 ಆಯಿತು, ಅಥವಾ 70-80 ಆದರೂ ಏನು ಅಡ್ಡಿ ಇಲ್ಲ. ಯಾಕೆಂದರೆ ಅವನು ಛಪ್ಪನ್ ಭೋಗಿ ಅಂತಾರಂತೆ. ಎಲ್ಲಿ ಛಪ್ಪನ್ ಭೋಗಿ ಅಂತಾರಂದರೆ, ಪುರಿಯ ಜಗನ್ನಾಥ ಇದ್ದಾನಲ್ಲ, ಅವನ ರಥಯಾತ್ರೆ ಇವತ್ತಾದ್ರಿಂದ ಅದನ್ನು ನೆನಪು ಮಾಡ್ಕೊಳ್ಬೇಕು. ಅವನನ್ನು ಛಪ್ಪನ್ ಭೋಗಿ ಅಂತ ಕರೀತಾರಂತೆ. ಅಲ್ಲಿ ಛಪ್ಪನ್ ಅಂದರೆ 56 ಅಲ್ಲ, ಆ 56 ರೀತಿಯಾದಂಥ ಭಕ್ಷ್ಯ ಭೋಜ್ಯಗಳನ್ನು ಅವನಿಗೆ ಅರ್ಪಣೆ ಮಾಡ್ತಾರಂತೆ. ಅದಕ್ಕಾಗಿ ಆತನನ್ನು ಛಪ್ಪನ್ ಭೋಗಿ ಅಂತ ವರ್ಣನೆ ಮಾಡೋದಿದೆ. ಅದು ಯಾರಿಗೆ ಎಷ್ಟು ಸಾಧ್ಯವೋ ಅದನ್ನೆಲ್ಲವನ್ನು
ಸಮಯಾನುಕೂಲಕ್ಕನುಸಾರವಾಗಿ ಶಕ್ತಿಯ ಅನುಕೂಲಕ್ಕನುಸಾರವಾಗಿ ಅದನ್ನು ಭಗವಂತನಿಗೆ ಅರ್ಪಣೆ ಮಾಡಬೇಕು. ಯೇ ಸಂತಿ ಸಹಸ್ರಶಃ ತೇ ಅದನ್ನೆಲ್ಲವನ್ನು ನಮಗೆ ಶಕ್ತಿಯನುಸಾರವಾಗಿ ರಾಮನಿಗೆ ಅರ್ಪಣೆ ಮಾಡಬೇಕು. ಈ ರೀತಿಯಾಗಿ 3 ಹೊತ್ತು ರಾಮನಿಗೆ ಪೂಜೆ ಮಾಡಬೇಕು ಅಂತಿದೆ. ಇದೆಲ್ಲ ವಿಶೇಷ ಅಭೀಷ್ಟದ ಸಿದ್ಧಿಗಾಗಿ ಮಾಡುವಂಥ ಪೂಜೆ ಅಷ್ಟೆ. ವಿವಿಧೈ ಮಂಟಪಾದ್ಯೇಶ ನಾನಾ ಥರದ ಮಂಟಪಗಳನ್ನು ಹಾಕಿ ಆತನ ರಾಮನ ಎದುರಿಗೆ ಪಾರಾಯಣ ಮಾಡಬೇಕು. ನಾನಾ ಥರದ 9 ವಾದ್ಯಗಳನ್ನು ಆತನ ಎದುರಿಗೆ ಮೊಳಗಿಸಬೇಕು. ಆನಂದ ರಾಮಾಯಣದ ಕಥೆಯನ್ನು ಆತನ ಎದುರಿಗೆ ಪಾರಾಯಣ ಮಾಡಬೇಕು. ಆ ರಾಮನನ್ನ ವಾಹನದಲ್ಲಿ ಕೂಡಿಸ್ಕೊಂಡು ಮಂಗಲ ವಾದ್ಯಗಳನ್ನು ಮೊಳಗಿಸ್ತಾ ಎಲ್ಲ ಕಡೆ ಅವನ ಮೆರವಣಿಗೆ ಮಾಡ್ಕೊಂಡು ಬರಬೇಕು. ಮೆರವಣಿಗೆ ಎಲ್ಲ ಆದ ಬಳಿಕ ಅಭಿಷೇಕ ಮಾಡುವುದೊಂದು ಪದ್ಧತಿ ಇದೆ. ರುದ್ರ ಸೂಕ್ತ, ಪುರುಷ ಸೂಕ್ತ, ಶ್ರೀ ಸೂಕ್ತ ಇತ್ಯಾದಿಗಳನ್ನು, ವಿಷ್ಣು ಸೂಕ್ತಾದಿಗಳನ್ನು ಹೇಳಿ ಆತನಿಗೆ ಅಭಿಷೇಕ ಮಾಡಬೇಕು. ಮತ್ತೆ ಪೂಜೆ ಮಾಡಿ ಗೇಹಂ ಸಮಾನಯೇತ್ ಮನೆಗೆ ಆತನನ್ನು ತಲುಪಿಸಬೇಕು. ಗಾಯಕರಾದವರು, ನರ್ತಕರಾದವರು ನಾನಾ ಥರದ ಸಂಗೀತ ನೃತ್ಯದ ಸೇವೆಯನ್ನು ಆತನಿಗೆ ಸಲ್ಲಿಸಬೇಕು. ರಾತ್ರಿ ಹೊತ್ತು ಜಾಗರಣೆ ಮಾಡಬೇಕು, ಕಥೆ ಸಂಗೀತ ಇತ್ಯಾದಿಗಳನ್ನು ಹೇಳಿ. ಇದು ನವಮಿ ದಿವಸದ ಪೂಜೆ ಆಯಿತು. ದಶಮಿ ದಿವಸ ಪ್ರಾತಃ ಉತ್ಥಾಯ ಸ್ನಾನ ಮಾಡಿ ರಾಮನಿಗೆ ಪೂಜೆ ಮಾಡಿ ಮಧ್ಯಾಹ್ನ ಕಾಲದಲ್ಲಿ ಮತ್ತೆ ಪೂಜೆ ಮಾಡಬೇಕು. ಆ ಮಧ್ಯಾಹ್ನ ಕಾಲದ ಪೂಜೆಯನ್ನು ಹೇಗೆ ಮಾಡಬೇಕು ಅಂತ ಅನ್ನೋದನ್ನು ನಾವು ನಾಳೆ ದಿವಸ ಶ್ರವಣ ಮಾಡೋಣ.